ಪುನರ್ವಸು ನಕ್ಷತ್ರವು ಗುರುವಿನ ನಕ್ಷತ್ರವಾಗುತ್ತದೆ. ಇದೇ ನಕ್ಷತ್ರದಲ್ಲಿ ಶ್ರೀರಾಮಚಂದ್ರ ಜನನವಾಗಿದ್ದು 1, 2 ಮತ್ತು 3ನೇ ಪಾದವು ಮಿಥುನ ರಾಶಿಯಲ್ಲಿ ಸ್ಥಿತವಾಗುತ್ತದೆ. 4ನೇ ಪಾದವು ಕಟಕ ರಾಶಿಯಲ್ಲಿ ಬರುತ್ತದೆ. ಸಾಮಾನ್ಯವಾಗಿ ಈ ನಕ್ಷತ್ರದಲ್ಲಿ ಆರಂಭಿಸುವ ಯಾವುದೇ ಕೆಲಸವನ್ನು ಆದರೂ ಸರಿಯೇ ಪದೇ ಪದೇ ಮಾಡಬೇಕಾಗುತ್ತದೆ ಎಂಬ ನಂಬಿಕೆಯಿದೆ. ಪುನರ್ವಸು ನಕ್ಷತ್ರ ಗಣಕೂಟದಲ್ಲಿ ದೇವಗಣವಾಗುತ್ತದೆ. ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ಸುಂದರ ಸ್ವಭಾವದವರು. ಉದ್ದವಾದ ತೊಡೆಗಳನ್ನು ಹೊಂದಿರುತ್ತಾರೆ. ಮುಖ ಅಥವಾ ತಲೆಯ ಮೇಲೆ ಎಲ್ಲೋ ಒಂದು ಗುರುತು ಇರಬಹುದು. ಕೆಂಪಾದ ಕಣ್ಣುಗಳು ಮತ್ತು ಸುಕ್ಕುಗಟ್ಟಿದ ಕೂದಲು ಇರಬಹುದು. ಮೃದುವಾಗಿ ಮಾತನಾಡುವ ಇವರು ಸ್ನೇಹಪರರು. ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಯು ಸದ್ಗುಣ ಮತ್ತು ಸಹಿಷ್ಣು ಗುಣಗಳಿಂದ ಕೂಡಿರುತ್ತಾನೆ. ಸಂತೋಷವಾಗಿರುವ ಇವರು ಕೆಟ್ಟದ್ದನ್ನು ತಪ್ಪಿಸಲು ಪ್ರಯತ್ನಿಸುತ್ತಾನೆ. ಅವನು ಕೆಟ್ಟ ಸಹವಾಸದಲ್ಲಿ ಬಿದ್ದರೆ ಅವನ ಸಕಾರಾತ್ಮಕ ಶಕ್ತಿಯು ನಾಶವಾಗುತ್ತದೆ ಮತ್ತು ಅವರ ಆಧ್ಯಾತ್ಮಿಕ ಶಕ್ತಿಯು ಕ್ಷೀಣಿಸುತ್ತದೆ. ಪುನರ್ವಸು ನಕ್ಷತ್ರ ಯೋನಿಕೂಟದಲ್ಲಿ ಬೆಕ್ಕುವಾಗುತ್ತದೆ. ಪುನರ್ವಸು ನಕ್ಷತ್ರದವರ ಯೋಜನೆಗಳು ಸರಿಯಾದ ಮಾರ್ಗದಲ್ಲಿ ಇರುವುದಿಲ್ಲ. ಆತ್ಮತೃಪ್ತಿ ಕಡಿಮೆ. ಸಾಮಾನ್ಯವಾಗಿ ಬೇರೆಯವರ ಸಹಾಯಕ್ಕೆ ಮೊದಲಿಗರಾಗಿ ನಿಲ್ಲುತ್ತಾರೆ. ಸುಖಜೀವಿಗಳು ಸತ್ಯವನ್ನು ನುಡಿಯಲು ಇಷ್ಟಪಡುತ್ತಾರೆ. ಏನಾದರೂ ಒಂದು ಅನಾರೋಗ್ಯ ಇದ್ದೇ ಇರುತ್ತದೆ. ಕಷ್ಟವೆನಿಸಿದರೂ ಬೇರೆಯವರಿಗೆ ಒಳ್ಳೆಯದಾಗುವುದಿದ್ದಲ್ಲಿ ಯಾವುದೇ ಕೆಲಸವನ್ನು ಇವರು ಮಾಡುತ್ತಾರೆ. ಕುಟುಂಬದಲ್ಲಿ ಸಂತೋಷ ಶಾಂತಿ ನೆಲೆಸಿರುತ್ತದೆ. ಎಂದಿಗೂ ಅಧರ್ಮದ ಕೆಲಸವನ್ನು ಮಾಡುವುದಿಲ್ಲ. ಒಬ್ಬರಿಗೆ ಒಳ್ಳೆಯದಾಗುವುದು ಎಂದರಲ್ಲಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗುತ್ತಾರೆ. ಸರಳ ಸ್ವಭಾವ, ಸರಳ ಜೀವನ ಇಷ್ಟವಾಗುತ್ತದೆ. ಸಾಲ ಮಾಡುವುದೆಂದರೆ ಭಯ. ಮಾಡಿದ ಕೆಲಸದಲ್ಲಿ ಸಂತೃಪ್ತಿ ಇಲ್ಲದಿದ್ದಲ್ಲಿ ಮತ್ತೊಮ್ಮೆ ಆ ಕೆಲಸವನ್ನು ಮಾಡುತ್ತಾರೆ. ಪುನರ್ವಸು ನಕ್ಷತ್ರ ನಾಡಿಕೂಟದಲ್ಲಿ ಆದಿನಾಡಿಯಾಗುತ್ತದೆ. ಪುನರ್ವಸು ನಕ್ಷತ್ರದವರಿಗೆ ನಾನಾ ಕೆಲಸಗಳಲ್ಲಿ ಆಸಕ್ತಿ ಇರುತ್ತದೆ. ಇವರನ್ನು ಅರ್ಥ ಮಾಡಿಕೊಳ್ಳಲು ಬಾಳ ಸಂಗಾತಿಗೂ ಸಾಧ್ಯವಿಲ್ಲ. ಸದಾ ಚುರುಕುತನದಿಂದ ಇರುವ ಇವರು ಸ್ಥಿರವಾದ ಮನಸ್ಸನ್ನು ಹೊಂದಿರುವುದಿಲ್ಲ. ಒಮ್ಮೆ ತೆಗೆದುಕೊಂಡ ತೀರ್ಮಾನಗಳನ್ನು ಪದೇ ಪದೇ ಬದಲಾಯಿಸುತ್ತಾರೆ. ಇದರಿಂದ ಜೀವನದಲ್ಲಿ ದೊಡ್ಡ ಹಿನ್ನಡೆ ಉಂಟಾಗುತ್ತದೆ. ಸಂಗಾತಿಯ ಸಹಾಯ ಸಹಕಾರ ದೊರೆಯದೆ ಹೋದಲ್ಲಿ ಜೀವನ ಅತ್ಯಂತ ಸಾಮಾನ್ಯವಾಗಿರುತ್ತದೆ. ದೇವರಲ್ಲಿ ಗುರು ಹಿರಿಯರಲ್ಲಿ ಬಹಳ ಗೌರವವಿರುತ್ತದೆ. ಪುನರ್ವಸು ನಕ್ಷತ್ರದ ಅಧಿಪತಿ ಗುರು. ಈ ರಾಶಿಯವರು ಚಿಕ್ಕ ವಯಸ್ಸಿಲ್ಲಿರುವಾಗ ತಂದೆಗೆ ತೊಂದರೆ ಇರುತ್ತದೆ. ಸಾಮಾನ್ಯವಾಗಿ ಇವರಿಗೆ ಎಲ್ಲಾ ರೀತಿಯ ವಿದ್ಯೆಯ ಅರಿವು ಇರುತ್ತದೆ. ಇವರಿಗೆ ಸುಳ್ಳು ಹೇಳುವುದು ಮತ್ತು ಬೇರೆಯವರಿಗೆ ಮೋಸ ಮಾಡುವುದು ತಿಳಿಯದ ವಿಚಾರ. ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬರುತ್ತಾರೆ. ಬಂಧು ಬಳಗದವರ ಜೊತೆ ವಿಶೇಷವಾದಂತಹ ಸಂಬಂಧವಿರುತ್ತದೆ. ಪುನರ್ವಸು ನಕ್ಷತ್ರ ರಜ್ಜುಕೂಟದಲ್ಲಿ ಉದರವಾಗುತ್ತದೆ. ಕುಟುಂಬದ ಒಳಗೂ ಹೊರಗೂ ಇವರಿಗೆ ಅತೀವ ಗೌರವ ಆದರಗಳು ಲಭಿಸುತ್ತದೆ. ಚಿಕ್ಕ ಪುಟ್ಟ ವಾಹನಗಳಿಗೆ ಒಡೆಯರಾಗುತ್ತಾರೆ. ಇಳಿ ವಯಸ್ಸಿನಲ್ಲಿ ಮಕ್ಕಳ ಅಧಿಕಾರದಲ್ಲಿ ಜೀವನ ನಡೆಸುತ್ತಾರೆ. ಅಸಾಧ್ಯವಾದಂತಹ ಕೋಪ ಬರುತ್ತದೆ. ಆದರೂ ಆ ಕೋಪದಿಂದ ಯಾರಿಗೂ ತೊಂದರೆ ಆಗುವುದಿಲ್ಲ. ಧೈರ್ಯವಿಲ್ಲದಿದ್ದಲ್ಲಿ ಮಾತ್ರ ಜೀವನ ಅಪೂರ್ಣವಾಗುತ್ತದೆ. ಕುಟುಂಬ ಎಂಬ ಪದಕ್ಕೆ ವಿಶೇಷ ಅರ್ಥವನ್ನು ಕೊಡುತ್ತಾರೆ. ಉದ್ಯೋಗದಲ್ಲಿ ಉನ್ನತ ಗೌರವವನ್ನು ಗಳಿಸುತ್ತಾರೆ. ಈ ವ್ಯಕ್ತಿ ದೇವರಲ್ಲಿ ನಂಬಿಕೆಯುಳ್ಳವನು. ಕೆಲವರ ಪ್ರಕಾರ ಅವರು ಧಾರ್ಮಿಕವಾಗಿ ಮತಾಂಧರಾಗಿರಬಹುದು. ಧರ್ಮದ ಕಾರಣದಿಂದಾಗಿ ಅವರು ಪ್ರಾಚೀನ ಸಿದ್ಧಾಂತಗಳು ಮತ್ತು ನಂಬಿಕೆಗಳಲ್ಲಿ ಹೆಚ್ಚಿನ ನಂಬಿಕೆಯನ್ನು ಹೊಂದಿದ್ದಾರೆ. ಅವರ ಅಭಿಪ್ರಾಯಗಳನ್ನು ಕಂಡುಹಿಡಿಯುವುದು ಸುಲಭವಲ್ಲ. ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ವ್ಯವಹಾರ ವ್ಯಾಪಾರದಲ್ಲಿ ಅರ್ಹರಾಗಿರುತ್ತಾರೆ. ಪುನರ್ವಸು ನಕ್ಷತ್ರವು ವೈಶ್ಯ ಜಾತಿಯ ನಕ್ಷತ್ರವಾಗಿದೆ. ಇದರಿಂದಾಗಿ ವ್ಯಕ್ತಿಯು ವ್ಯಾಪಾರಿ ಕಾರ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತಾನೆ. ಅನಗತ್ಯ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸುತ್ತಾರೆ. ಸುರಕ್ಷತೆ ಮತ್ತು ಭದ್ರತಾ ಕ್ರಮಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ವ್ಯಕ್ತಿ ಧರ್ಮದ ಹಾದಿಯಲ್ಲಿ ದೃಢವಾಗಿ ಸಾಗುತ್ತಾನೆ.
ಆದರೆ ರಾಶಿಯವರು ಪಾಪಗ್ರಹದಿಂದ ಬಳಲುತ್ತಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ವ್ಯಕ್ತಿಯು ಸೋಮಾರಿಯಾಗುತ್ತಾನೆ, ನಿರಾಸಕ್ತಿ ಹೊಂದುತ್ತಾನೆ. ಸ್ಥಳೀಯರು ಮಂಜುಬುರುಕರಾಗಿರಬಹುದು. ಜ್ಯೋತಿಷಿಗಳ ಪ್ರಕಾರ ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಯು ತನ್ನ ಮೊದಲ ಪ್ರಯತ್ನದಲ್ಲಿ ಅನೇಕ ಬಾರಿ ಯಶಸ್ವಿಯಾಗದಿದ್ದರೆ ಅವನು ಹತಾಶೆ ಮತ್ತು ನಿರಾಶೆಯಿಂದ ತುಂಬುತ್ತಾನೆ. ಆದರೆ ಅವರು ಮತ್ತೆ ಪ್ರಯತ್ನಿಸಿದರೆ ಅವನು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತಾನೆ. ಭಾವುಕತೆ, ಔದಾರ್ಯ ಮತ್ತು ಸೂಕ್ಷ್ಮತೆಯ ಗುಣಗಳು ವ್ಯಕ್ತಿಯಲ್ಲಿರುತ್ತವೆ. ಈ ವ್ಯಕ್ತಿಯಲ್ಲಿ ಗುರಿಯನ್ನು ಈಡೇರಿಸುವ ದಾಹ ತುಂಬಾ ತೀವ್ರವಾಗಿರುತ್ತದೆ. ಸ್ಥಳೀಯರು ಪೋಷಕರಿಗೆ ವಿಧೇಯರಾಗಿರುತ್ತಾರೆ. ಗುರುವನ್ನು ಗೌರವಿಸುವವನು, ಆದರೆ ವೈವಾಹಿಕ ಜೀವನ ಉತ್ತಮವಾಗಿರುವುದಿಲ್ಲ. ವ್ಯಕ್ತಿಯು ಎರಡನೇ ಮದುವೆಯನ್ನು ಮಾಡಿಕೊಳ್ಳಬಹುದು ಅಥವಾ ವಿಚ್ಛೇದನದ ಸಂದರ್ಭಗಳನ್ನು ಎದುರಿಸಬೇಕಾಗಬಹುದು. ಸ್ಥಳೀಯರು ತಮ್ಮ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಬಹುದು. ಜೀವನ ಸಂಗಾತಿಯ ರೂಪದಲ್ಲಿ ಉತ್ತಮ ಹೆಂಡತಿ ಮತ್ತು ಗೃಹಿಣಿಯನ್ನು ಪಡೆಯುತ್ತಾರೆ. ಸ್ಥಳೀಯರು ಕುಟುಂಬದಲ್ಲಿ ಇತರ ಜನರೊಂದಿಗೆ ದೂರವಾಗುವ ಪರಿಸ್ಥಿತಿ ಇರಬಹುದು. ಕೌಟುಂಬಿಕ ಸಮಸ್ಯೆಗಳಿಂದ ಇವರು ಮಾನಸಿಕವಾಗಿ ಅಸ್ವಸ್ಥರಾಗಬಹುದು. ಇದು 7ನೇ ನಕ್ಷತ್ರ ಪುಂಜವಾಗಿದೆ ಮತ್ತು ಅದರ ಆಡಳಿತ ಗ್ರಹ ಗುರು. ಕಿವಿ, ಗಂಟಲು ಮತ್ತು ಭುಜದ ಮೂಳೆಗಳು ಈ ನಕ್ಷತ್ರ ಪುಂಜದ ಮೊದಲ, 2ನೇ ಮತ್ತು 3ನೇ ಭಾಗದ ಬಲಭಾಗದಲ್ಲಿ ಬರುತ್ತವೆ. ಪುನರ್ವಸು ನಕ್ಷತ್ರದ 4ನೇ ಹಂತದಲ್ಲಿ ಶ್ವಾಸಕೋಶ, ಉಸಿರಾಟದ ವ್ಯವಸ್ಥೆ, ಎದೆ, ಹೊಟ್ಟೆ, ಮಧ್ಯ ಹೊಟ್ಟೆ, ಮೇದೋಜ್ಜೀರಕ ಗ್ರಂಥಿ, ಯಕೃತ್ತು ಮತ್ತು ಎದೆಗೂಡಿನ ಭಾಗಗಳು ಬರುತ್ತವೆ. ಬೆರಳುಗಳು ಮತ್ತು ಮೂಗಿನ ಹೊಳ್ಳೆಗಳನ್ನು ಪುನರ್ವಸುವಿನ ಭಾಗವೆಂದು ಪರಿಗಣಿಸಲಾಗುತ್ತದೆ. ಈ ನಕ್ಷತ್ರವು ಬಾಧಿತವಾಗಿದ್ದರೆ ಈ ನಕ್ಷತ್ರಕ್ಕೆ ಸಂಬಂಧಿಸಿದ ಭಾಗಗಳಲ್ಲಿ ಅನಾರೋಗ್ಯ ಬರುವ ಸಾಧ್ಯತೆ ಇರುತ್ತದೆ. ಯಾವುದೇ ಗಂಭೀರ ಆರೋಗ್ಯ ಸಂಬಂಧಿತ ಸಮಸ್ಯೆ ಸ್ಥಳೀಯರನ್ನು ಕಾಡುವುದಿಲ್ಲ, ಆದರೆ ಸಣ್ಣ ಕಾಯಿಲೆಗಳು ಅವರನ್ನು ಹೆಚ್ಚು ತೊಂದರೆಗೊಳಿಸುತ್ತವೆ. ಕಾಮಾಲೆ, ಕ್ಷಯ, ನ್ಯೂಮೋನಿಯಾ, ಕಿವಿ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಸ್ಥಳೀಯರನ್ನು ತೊಂದರೆಗೊಳಿಸಬಹುದು. ಈ ನಕ್ಷತ್ರದ ವ್ಯಕ್ತಿ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡುತ್ತಾನೆ. ಬರವಣಿಗೆಯ ಕೆಲಸ, ನಟ, ವೈದ್ಯರ ಕೆಲಸ ಇತ್ಯಾದಿಗಳು ಅನುಕೂಲಕರವಾಗಿರುತ್ತವೆ. ಸಂಗೀತ ಮತ್ತು ನೃತ್ಯದಲ್ಲಿ ಪ್ರಾವೀಣ್ಯತೆ ಇರುತ್ತದೆ. ವಾಣಿಜ್ಯ, ವ್ಯಾಪಾರ, ಜ್ಯೋತಿಷ್ಯ, ಸಾಹಿತ್ಯದ ಲೇಖಕರು ನಿಗೂಢವಾದದಲ್ಲಿ ಪ್ರವೀಣರಾಗಿದ್ದಾರೆ. ಪ್ರಯಾಣ ಮತ್ತು ಪ್ರವಾಸೋದ್ಯಮ, ಹೋಟೆಲ್ಗಳು, ರೆಸ್ಟೋರೆಂಟ್ಗಳ ಕಾರ್ಯಗಳು ಅನುಕೂಲಕರವಾಗಿವೆ. ಧಾರ್ಮಿಕ ಗುರು, ಮಠಾಧೀಶರು, ಪುರೋಹಿತರ ಕೆಲಸದಲ್ಲಿ ಯಶಸ್ಸು ಪಡೆಯಬಹುದು. ಮನೋವಿಜ್ಞಾನದ ತತ್ವಜ್ಞಾನಿಗಳ ಕೃತಿಗಳು ಸಹ ಸೂಕ್ತವಾಗಿವೆ. ಇತಿಹಾಸಕಾರರು, ಪುರಾತನ ಮತ್ತು ಅಪರೂಪದ ವಸ್ತುಗಳ ಮಾರಾಟಗಾರರು, ಕೃಷಿ ಕೆಲಸ, ಪಶುಸಂಗೋಪನೆ, ಅಂಚೆ ಇಲಾಖೆ, ದೇವಾಲಯದ ನಿರ್ವಹಣೆ, ಎಲ್ಲ ರೀತಿಯ ಕ್ರೀಡೆಗಳು, ಹುಡುಕಾಟ, ತೀರ್ಥಯಾತ್ರೆ, ಔಷಧಾಲಯ ಮತ್ತು ಆರೋಗ್ಯ ಪ್ರಯೋಜನಗಳನ್ನು ವಿವಿಧ ಕೆಲಸಗಳನ್ನು ಮಾಡಬಹುದು. ಈ ರಾಶಿಯ ಸ್ಥಳೀಯರಿಗೆ ಸೇವೆಯ ಕೆಲಸವನ್ನು ಸಹ ಮಾಡಬಹುದು. ಪುನರ್ವಸು ನಕ್ಷತ್ರದ ದುಷ್ಪರಿಣಾಮಗಳನ್ನು ತಪ್ಪಿಸಲು ಅದಿತಿ, ದುರ್ಗಾ, ಲಕ್ಷ್ಮಿ ಮತ್ತು ತಾಯಿ ಕಾಳಿಯನ್ನು ಪೂಜಿಸುವುದು ಮಂಗಳಕರವಾಗಿದೆ. ಇದರೊಂದಿಗೆ ಬುಧ ಮಂತ್ರ ಮತ್ತು ಸೂರ್ಯ ಮಂತ್ರವನ್ನು ಪಠಿಸುವುದು ಉತ್ತಮ. ಈ ನಕ್ಷತ್ರ ಪುಂಜದ ಸ್ಥಳೀಯರು ನೀಲಮಣಿ ಧರಿಸುವುದು ಸಹ ಅನುಕೂಲಕರವಾಗಿದೆ. ಪುನರ್ವಸು ನಕ್ಷತ್ರದವರು ಅಶ್ವಿನಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಪುನರ್ವಸು ಮತ್ತು ಅಶ್ವಿನಿ ನಕ್ಷತ್ರದ ಜೋಡಿಗೆ ಪ್ರೀತಿಯ ವಿಚಾರದಲ್ಲಿ 100ಕ್ಕೆ 10 ಅಂಕಗಳು ಸಿಗುತ್ತವೆ. ಅಂದರೆ ಅಷ್ಟರ ಮಟ್ಟಿಗೆ ಇವರ ಸಾಂಸಾರಿಕ ಜೀವನದಲ್ಲಿ ದುಃಖ ತುಂಬಿರುತ್ತದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಅಶ್ವಿನಿ ನಕ್ಷತ್ರದ ಸ್ತ್ರೀಯರನ್ನು ಮದುವೆಯಾಗುವುದಾದರೆ ಒಟ್ಟು 10 ಗುಣಗಳು ಬರುತ್ತದೆ. ಆದರೆ ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಅಶ್ವಿನಿ ನಕ್ಷತ್ರದ ಪುರುಷರನ್ನು ಮದುವೆಯಾಗುವುದಾದರೆ ಒಟ್ಟು 13 ಗುಣಗಳು ಬರುತ್ತದೆ.
ಅಶ್ವಿನಿ ನಕ್ಷತ್ರದ ಜನರ ಹೆಸರುಗಳು ಚು, ಚೆ, ಚೋ, ಚು, ಲ, ಲಾ. ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳ ನಕ್ಷತ್ರ ಅಶ್ವಿನಿಯಾಗಿರುತ್ತದೆ. ಈ ಹೆಸರಿನವರೊಂದಿಗೆ ಕೃತಿಕಾ ನಕ್ಷತ್ರದವರು ವಿವಾಹ ಆಗಬಾರದು. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಅಶ್ವಿನಿ ನಕ್ಷತ್ರದ ಸ್ತ್ರೀಯರನ್ನು ಮದುವೆಯಾಗುವುದಾದರೆ ಒಟ್ಟು 21 ಗುಣಗಳು ಬರುತ್ತದೆ. ಅದರಿಂದ ಈ ಪಾದದಲ್ಲಿ ಜನಿಸಿದವರಿಗೆ ಅಶ್ವಿನಿ ನಕ್ಷತ್ರ ವಿವಾಹ ಉತ್ತಮವಾದರೂ ಹೊಂದಾಣಿಕೆ ಬರುವುದಿಲ್ಲ. ಆದರೆ ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಅಶ್ವಿನಿ ನಕ್ಷತ್ರದ ಪುರುಷರನ್ನು ಮದುವೆಯಾಗುವುದಾದರೆ ಒಟ್ಟು 23 ಗುಣಗಳು ಬರುತ್ತದೆ. ವಿವಾಹವು ಉತ್ತಮವಾಗಿರುತ್ತದೆ. ಪುನರ್ವಸು ನಕ್ಷತ್ರದವರು ಭರಣಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಇದನ್ನು ನೀವು ಗಮನವಿಟ್ಟು ತಿಳಿದುಕೊಳ್ಳಿ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಭರಣಿ ನಕ್ಷತ್ರದ ಸ್ತ್ರೀಯರನ್ನು ಮದುವೆಯಾಗುವುದಾದರೆ ಒಟ್ಟು 20 ಗುಣಗಳು ಬರುತ್ತದೆ. ಅದೇ ರೀತಿ ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಭರಣಿ ನಕ್ಷತ್ರದ ಪುರುಷರನ್ನು ಮದುವೆಯಾಗುವುದಾದರೆ ಒಟ್ಟು 15 ಗುಣಗಳು ಬರುತ್ತದೆ. ಆದರೆ ನಿರಾಯನ ಸ್ಫುಟ ನವಾಂಶದ ಪ್ರಕಾರ ಈ ನಕ್ಷತ್ರದ ವಿವಾಹವು ನಿಷೇಧವಾಗುವುದು ಉತ್ತಮ. ಕಾರಣ ಒಮ್ಮೊಮ್ಮೆ ಅತಿ ಹೆಚ್ಚು ಗುಣಗಳು ಬಂದರೂ ನಕ್ಷತ್ರಗಳ ಹೊಂದಾಣಿಕೆ ಆಗುವುದಿಲ್ಲ. ಭರಣಿ ನಕ್ಷತ್ರದ ಜನರ ಹೆಸರುಗಳು ಲಿ, ಲು, ಲೆ, ಲೋ. ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳ ನಕ್ಷತ್ರ ಭರಣಿಯಾಗಿರುತ್ತದೆ. ಈ ಹೆಸರಿನವರೊಂದಿಗೆ ವಿವಾಹ ಆಗಬಾರದು. ಲೈಂಗಿಕ ಬಯಕೆಗಳಲ್ಲಿ ಭಿನ್ನಾಭಿಪ್ರಾಯ ಬರುತ್ತದೆ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಭರಣಿ ನಕ್ಷತ್ರದ ಸ್ತ್ರೀಯರನ್ನು ಮದುವೆಯಾಗುವುದಾದರೆ ಒಟ್ಟು 31 ಗುಣಗಳು ಬರುತ್ತದೆ. ಅದೇ ರೀತಿ ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಭರಣಿ ನಕ್ಷತ್ರದ ಪುರುಷರನ್ನು ಮದುವೆಯಾಗುವುದಾದರೆ ಒಟ್ಟು 25 ಗುಣಗಳು ಬರುತ್ತದೆ, ಉತ್ತಮವಾಗಿರುತ್ತದೆ. ಕೃತಿಕಾ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದ ಪುರುಷರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ಅದೇ ರೀತಿ ಕೃತಿಕಾ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 12 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ಕೃತಿಕಾ ನಕ್ಷತ್ರದ ಜನರ ವಿವಾಹವು ಈ ನಕ್ಷತ್ರದ ಜೊತೆ ನಿಷೇಧವಾಗುವುದು ಉತ್ತಮ. ಅತಿ ಕಡಿಮೆ ಗುಣಗಳು ಬರುವ ಕಾರಣ ನಕ್ಷತ್ರಗಳ ಹೊಂದಾಣಿಕೆ ಆಗುವುದಿಲ್ಲ. ಕೃತಿಕಾ ನಕ್ಷತ್ರದ 2, 3 ಮತ್ತು 4ನೇ ಪಾದದಲ್ಲಿ ಜನಿಸಿದ ಪುರುಷರು ಪುನರ್ವಸು ನಕ್ಷತ್ರದ 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 18 ಗುಣಗಳು ಬರುತ್ತದೆ. ವಿವಾಹವು ನಿಷೇಧವಾದರೆ ಒಳ್ಳೆಯದು. ಕೃತಿಕಾ ನಕ್ಷತ್ರದ 2, 3 ಮತ್ತು 4ನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಪುನರ್ವಸು ನಕ್ಷತ್ರದ 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 13 ಗುಣಗಳು ಬರುತ್ತದೆ. ವಿವಾಹವು ಅಶುಭವಾಗಿರುತ್ತದೆ. ಕೃತಿಕಾ ನಕ್ಷತ್ರದ 2, 3 ಮತ್ತು 4ನೇ ಪಾದದಲ್ಲಿ ಜನಿಸಿದ ಪುರುಷರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 18 ಗುಣಗಳು ಬರುತ್ತದೆ. ಅದೇ ರೀತಿ ಕೃತಿಕಾ ನಕ್ಷತ್ರದ 2, 3 ಮತ್ತು 4ನೇ ಪಾದದಲ್ಲಿ ಜನಿಸಿದವರು ಸ್ತ್ರೀಯರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 23 ಗುಣಗಳು ಬರುತ್ತದೆ. ಇದು ಅಶುಭ ವಿವಾಹವಾಗುತ್ತದೆ. ನಕ್ಷತ್ರದವರನ್ನು ವಿವಾಹವಾದರೆ ಅತ್ಯಂತ ಕೆಟ್ಟ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಅಲ್ಲದೆ ತಿಳಿಯದೆ ಪ್ರೇಮ ವಿವಾಹವಾದರೆ ಇಬ್ಬರಲ್ಲೊಬ್ಬರಿಗೆ ಮೃತ್ಯು ಒದಗುತ್ತದೆ ಅಥವಾ ವಿಚ್ಛೇದನವಾಗುತ್ತದೆ. ಇದು ಪರಸ್ಪರ ಗಂಡ ಹೆಂಡತಿ ನಡುವೆ ಬರುವ ಸಮಸ್ಯೆಯಿಂದ ಉಂಟಾಗುವ ಕಂಟಕವಾಗುತ್ತದೆ. ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದ ಜನರ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಅ, ಇ, ಓ, ಐ.
ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರನ್ನು ಮದುವೆಯಾದರೆ ಜೀವನದಲ್ಲಿ ತುಂಬಾ ಕಷ್ಟಪಡುತ್ತೀರಿ. ಹೆಸರಿನಿಂದ ಆರಂಭವಾಗುತ್ತದೆ. ಆದ್ದರಿಂದ ಪ್ರೇಮಕ್ಕೆ ಆಗಲಿ ವಿವಾಹಕ್ಕೆ ಆಗಲಿ ಉತ್ತಮವಾಗಿರುವುದಿಲ್ಲ. ರೋಹಿಣಿ ನಕ್ಷತ್ರದವರು ಪುನರ್ವಸು ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಈ ನಕ್ಷತ್ರದ 3 ಪಾದ ಮಿಥುನದಲ್ಲಿಯೂ 1 ಪಾದ ಕರ್ಕಟಕದಲ್ಲಿಯೂ ಇರುವುದು. ರೋಹಿಣಿ ನಕ್ಷತ್ರದ ಪುರುಷರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 25 ಗುಣಗಳು ಬರುತ್ತದೆ. ರೋಹಿಣಿ ನಕ್ಷತ್ರದ ಸ್ತ್ರೀಯರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 30 ಗುಣಗಳು ಬರುತ್ತದೆ. ರೋಹಿಣಿ ನಕ್ಷತ್ರದ ಪುರುಷರು ಪುನರ್ವಸು ನಕ್ಷತ್ರದ 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 15 ಗುಣಗಳು ಬರುತ್ತದೆ. ರೋಹಿಣಿ ನಕ್ಷತ್ರದ ಸ್ತ್ರೀಯರು ಪುನರ್ವಸು ನಕ್ಷತ್ರದ 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. 4ನೇ ಪಾದವು ವಿವಾಹದ ಸಾಲವಳಿಯಲ್ಲಿ ಹೊಂದಾಣಿಕೆ ಬಂದರು ಕೆಲವು ಲೈಂಗಿಕ ಚಿಂತನೆಗಳಿಂದ ದಂಪತಿಗಳು ಹೊಂದಾಣಿಕೆ ಆಗುವುದಿಲ್ಲ. ಆದ್ದರಿಂದ ವಿವಾಹ ಅಶುಭ. ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದ ಜನರ ಹೆಸರುಗಳು ಕೆ, ಕೋ, ಹ ಮತ್ತು ಹಿ ಹೆಸರಿನಿಂದ ಆರಂಭವಾಗುತ್ತದೆ. ಆದ್ದರಿಂದ ಪ್ರೇಮಕ್ಕೆ ಆಗಲಿ ವಿವಾಹಕ್ಕೆ ಆಗಲಿ ಕೊನೆಯ ಪಾದವು ಉತ್ತಮವಾಗಿರುವುದಿಲ್ಲ. ಮೃಗಶಿರ ನಕ್ಷತ್ರದ 1, 2 ಪಾದದಲ್ಲಿ ಜನಿಸಿದ ಪುರುಷರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 30 ಗುಣಗಳು ಬರುತ್ತದೆ. ಅದೇ ರೀತಿ ಮೃಗಶಿರ ನಕ್ಷತ್ರದ 1, 2 ಪಾದದಲ್ಲಿ ಜನಿಸಿದ ಸ್ತ್ರೀಯರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 33 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದಲ್ಲಿ ಜನಿಸಿದ ಪುರುಷರು ಪುನರ್ವಸು ನಕ್ಷತ್ರದ 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 33 ಗುಣಗಳು ಬರುತ್ತದೆ. ವಿವಾಹವು ನಿಷೇಧವಾದರೆ ಒಳ್ಳೆಯದು. ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಪುನರ್ವಸು ನಕ್ಷತ್ರದ 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 26 ಗುಣಗಳು ಬರುತ್ತದೆ. ವಿವಾಹವು ಅಶುಭವಾಗಿರುತ್ತದೆ. ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದಲ್ಲಿ ಜನಿಸಿದ ಪುರುಷರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 30 ಗುಣಗಳು ಬರುತ್ತದೆ. ಅದೇ ರೀತಿ ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದಲ್ಲಿ ಜನಿಸಿದವರು ಸ್ತ್ರೀಯರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 28 ಗುಣಗಳು ಬರುತ್ತದೆ. ಇದು ಅಶುಭ ವಿವಾಹವಾಗುತ್ತದೆ. ವೆ, ಓ, ಕ, ಕ, ಕಿ, ಕಿ, ಓ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಮೃಗಶಿರ ನಕ್ಷತ್ರದ ಪಾದದಲ್ಲಿ ಬರುತ್ತದೆ. ಆರಿದ್ರ ನಕ್ಷತ್ರದವರು ಪುನರ್ವಸು ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ಈ ನಕ್ಷತ್ರದ 3 ಪಾದ ಮಿಥುನದಲ್ಲಿಯೂ 1 ಪಾದ ಕರ್ಕಾಟಕದಲ್ಲಿಯೂ ಇರುವುದು. ಆರಿದ್ರ ನಕ್ಷತ್ರದ ಪುರುಷರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 31 ಗುಣಗಳು ಬರುತ್ತದೆ. ಅಷ್ಟಾಗಿ ಯಾವುದೇ ಹೊಂದಾಣಿಕೆ ಬರುವುದಿಲ್ಲ. ಕಾರಣ ನವಾಂಶ ಹೊಂದಾಣಿಕೆ ಸರಿ ಬರುವುದಿಲ್ಲ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 31 ಗುಣಗಳು ಬರುತ್ತದೆ. ಅಷ್ಟಾಗಿ ಯಾವುದೇ ಹೊಂದಾಣಿಕೆ ಬರುವುದಿಲ್ಲ. ಆರಿದ್ರ ನಕ್ಷತ್ರದ ಪುರುಷರು ಪುನರ್ವಸು ನಕ್ಷತ್ರದ 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 12 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಪುನರ್ವಸು ನಕ್ಷತ್ರದ 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. 4ನೇ ಪಾದವು ವಿವಾಹದ ಸಾಲವಳಿಯಲ್ಲಿ ಕೆಟ್ಟ ಹೊಂದಾಣಿಕೆ ಬರುತ್ತದೆ. ವಿವಾಹ ಅಶುಭ.
ಆರಿದ್ರ ನಕ್ಷತ್ರದಲ್ಲಿ ಜನಿಸಿದ ಜನರ ಹೆಸರುಗಳು ಕು, ಕಾಮ್, ಜ, ಚ, ಢ, ಡ ಹೆಸರಿನಿಂದ ಆರಂಭವಾಗುತ್ತದೆ. ಆದ್ದರಿಂದ ಪ್ರೇಮಕ್ಕೆ ಆಗಲಿ ವಿವಾಹಕ್ಕೆ ಆಗಲಿ ಸಾಧಾರಣ. ಪುನರ್ವಸು ನಕ್ಷತ್ರದವರು ಪುನರ್ವಸು ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಇದು ಏಕ ನಕ್ಷತ್ರವಾಗುತ್ತದೆ. ಏಕ ನಕ್ಷತ್ರದ ವಿವಾಹವನ್ನು ಶಾಸ್ತ್ರವು ಸಮ್ಮತಿಸುವುದಿಲ್ಲ. ಯಾರೊಬ್ಬರ ಮನಸ್ಥಿತಿ ಸರಿಯಿರುವುದಿಲ್ಲ. ಪುನರ್ವಸು ನಕ್ಷತ್ರದವರು ಪುನರ್ವಸು ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಏಕ ರಜ್ಜು, ಏಕ ಗಣಕೂಟ, ಏಕ ಗ್ರಹ ಮೈತ್ರಿಕೂಟ, ಏಕ ಯೋನಿಕೂಟವಾಗುತ್ತದೆ. ಒಟ್ಟು 25 ಗುಣಗಳು ಬರುತ್ತದೆ. ಆದರೆ ಏಕ ನಕ್ಷತ್ರ ವಿವಾಹವು ಶಾಸ್ತ್ರಬದ್ಧವಲ್ಲ. ಏಕ ನಕ್ಷತ್ರ ವಿವಾಹವಾದರೆ ಸಂತಾನ ಫಲವು ಲಭಿಸುವುದು ಕಷ್ಟವಾಗಿರುತ್ತದೆ. ದೈವ ಆಸ್ಪತ್ರೆಗಳಲ್ಲಿ ಎಲ್ಲ ನಾರ್ಮಲ್ ರಿಪೋರ್ಟ್ ಬಂದರೂ ಸಂತಾನ ಆಗುವುದಿಲ್ಲ. ಕೊನೆಗೆ ವರ್ಷಾನುವರ್ಷ ಕಳೆದು ವ್ರತ ಪೂಜೆ ಎಲ್ಲವನ್ನು ಮಾಡಿದಾಗ ಕೊನೆಗೆ ಪೂರ್ವ ಜನ್ಮದ ಫಲ ಇದ್ದರೆ ಮಾತ್ರ ಅನೇಕ ವರ್ಷಗಳ ಬಳಿಕ 100ರಲ್ಲಿ 2 ಜನಕ್ಕೆ ಮಾತ್ರ ಸಂತಾನ ಫಲ ಇರುತ್ತದೆ. ಆದ್ದರಿಂದ ಏಕ ನಕ್ಷತ್ರ ವಿವಾಹ ನಿಷೇಧ ಮಾಡುವುದು ಒಳ್ಳೆಯದು. ಪುನರ್ವಸು ನಕ್ಷತ್ರದವರು ಪುಷ್ಯ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಅತ್ಯುತ್ತಮ ಹೊಂದಾಣಿಕೆ ಇರುತ್ತದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಪುಷ್ಯ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 28 ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಪುಷ್ಯ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 21 ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಪುಷ್ಯ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 35 ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಪುಷ್ಯ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 35 ಗುಣಗಳು ಬರುತ್ತದೆ. ಪುಷ್ಯ ನಕ್ಷತ್ರವು ಕಟಕ ರಾಶಿಯಲ್ಲಿ ಬರುತ್ತದೆ. ಪುಷ್ಯ ನಕ್ಷತ್ರದ ಅಧಿಪತಿ ಬೃಹಸ್ಪತಿ. ಪುಷ್ಯ ನಕ್ಷತ್ರದವರು ವಿಶೇಷವಾಗಿ ಆಧ್ಯಾತ್ಮಿಕತೆಗೆ ಆಕರ್ಷಿತರಾಗುತ್ತಾರೆ. ಹೋ, ಹಿ, ಹೋ, ಡ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಪುಷ್ಯ ನಕ್ಷತ್ರಕ್ಕೆ ಸೇರುತ್ತದೆ. ಪುನರ್ವಸು ನಕ್ಷತ್ರದವರು ಆಶ್ಲೇಷ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಆಶ್ಲೇಷ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಆಶ್ಲೇಷ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಆಶ್ಲೇಷ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 32 ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಆಶ್ಲೇಷ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಕಡಿಮೆ ಗುಣಗಳು ಬರುವ ಕಾರಣ ವಿವಾಹ ನಿಷೇಧವಾಗುವುದು ಉತ್ತಮ. ಆಶ್ಲೇಷ ನಕ್ಷತ್ರವು ಕಟಕ ರಾಶಿಯಲ್ಲಿ ಬರುತ್ತದೆ. ಆಶ್ಲೇಷ ನಕ್ಷತ್ರದ ಅಧಿಪತಿ ಆದಿಶೇಷ. ಆದರೆ ಆಶ್ಲೇಷ ನಕ್ಷತ್ರದ 2ನೇ ಹಂತದಲ್ಲಿ ಜನಿಸಿದ ಮಗು ಸಂಪತ್ತನ್ನು ನಾಶಪಡಿಸುತ್ತದೆ ಮತ್ತು 3ನೇ ಹಂತದಲ್ಲಿ ಜನಿಸಿದ ಮಗು ತಾಯಿಗೆ ತೊಂದರೆಯಾಗುತ್ತದೆ. 4ನೇ ಹಂತದಲ್ಲಿ ಜನಿಸಿದ ಮಗು ತಂದೆಗೆ ತೊಂದರೆ ನೀಡುತ್ತದೆ. ಮೊದಲ ನಕ್ಷತ್ರದಲ್ಲಿ ಜನಿಸಿದ ಮಗು ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ. ಆದರೆ ಪ್ರತಿಯೊಂದಕ್ಕೂ ಪರಿಹಾರ ಇರುತ್ತದೆ. ಪರಿಹಾರ ಕ್ರಮಗಳನ್ನು ಅನುಸರಿಸಿಕೊಂಡು ಮದುವೆಯಾಗುವುದು ಸೂಕ್ತ. ಪುನರ್ವಸು ನಕ್ಷತ್ರದ ಪುರುಷರು ಒಂದು ವೇಳೆ ತಮ್ಮ ತಂದೆ ತಾಯಿ ಆರೋಗ್ಯವಾಗಿದ್ದರೆ ಆಶ್ಲೇಷ ನಕ್ಷತ್ರದ ವಿವಾಹ ಮಾಡುವುದನ್ನು ಬೇಡವೆನ್ನಬಹುದು. ಸಾಮಾನ್ಯವಾಗಿ ಆಶ್ಲೇಷ ನಕ್ಷತ್ರದ 4ನೇ ಪಾದದ ಸ್ತ್ರೀಯರನ್ನು ಅತ್ತೆ ಇಲ್ಲದ ಮನೆಗೆ ಕೊಡುವುದು ಸೂಕ್ತ. ಪುನರ್ವಸು ನಕ್ಷತ್ರದ ಸ್ತ್ರೀಯರಿಗೆ ಯಾವುದೇ ಸಮಸ್ಯೆ ಇಲ್ಲ. ಆಶ್ಲೇಷ ನಕ್ಷತ್ರದ ಪುರುಷರ ಜೊತೆ ವಿವಾಹ ಮಾಡಬಹುದು.
ಪ್ರೇಮ ವಿವಾಹವನ್ನು ಮಾಡಿಕೊಳ್ಳಬಹುದು. ಡು ಡಿ ಡು ಡಿ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಆಶ್ಲೇಷ ನಕ್ಷತ್ರಕ್ಕೆ ಬರುತ್ತದೆ. ಪುನರ್ವಸು ನಕ್ಷತ್ರದವರು ಮಖಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಮಖಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 21 ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಮಖಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಸ್ತ್ರೀ ಮತ್ತು ಪುರುಷರಿಗೆ ವಿಭಿನ್ನ ಗುಣಗಳು ಬರುತ್ತದೆ. ಮ ಮ ಮಿ ಮೀಮು ಮಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಮಖಿ ನಕ್ಷತ್ರಕ್ಕೆ ಸೇರುತ್ತದೆ. ನೀವಿಬ್ಬರೂ ಭಾವನೆಗಿಂತ ತರ್ಕಕ್ಕೆ ಆದ್ಯತೆ ನೀಡುತ್ತೀರಿ. ಅನುರಾಗವನ್ನು ಗಟ್ಟಿಗೊಳಿಸಲು ಈ ನಕ್ಷತ್ರದವರು ಹೆಚ್ಚು ಪ್ರಯತ್ನಶೀಲರಾಗಿರುತ್ತಾರೆ. ಲೈಂಗಿಕವಾಗಿ ಈ ಜೋಡಿ ಅನುರಾಗದ ವಿಷಯದಲ್ಲಿ ಎತ್ತಿದ ಕೈಯಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಶಕ್ತಿಶಾಲಿಗಳು ಹಾಗೂ ಪ್ರಭಾವಶಾಲಿಗಳಾಗಿರುತ್ತಾರೆ. ಇವರಿಗೆ ಸ್ವಲ್ಪ ತಾಳ್ಮೆ ಕಡಿಮೆ. ಇವರು ಎಲ್ಲೇ ಹೋದರೂ ಏನು ಮಾಡಿದರೂ ತಮ್ಮ ಗುರುತನ್ನು ಅಚ್ಚು ಹಾಕುತ್ತಾರೆ. ಇವರು ಕಷ್ಟಪಟ್ಟು ಕೆಲಸ ಮಾಡುವ ಸಾಮರ್ಥ್ಯವುಳ್ಳವರು. ಈ ನಕ್ಷತ್ರದಲ್ಲಿ ಜನಿಸಿದವರು ಆಶಾವಾದಿಗಳು, ಸ್ವತಂತ್ರರು ಮತ್ತು ಉತ್ಸಾಹಿಗಳಾಗಿರುತ್ತಾರೆ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಮಖಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 23 ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಮಖಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಸ್ತ್ರೀ ಮತ್ತು ಪುರುಷರಿಗೆ ವಿಭಿನ್ನ ಗುಣಗಳು ಬರುತ್ತದೆ, ಆದರೂ ವಿವಾಹ ಶುಭವಾಗಿರುತ್ತದೆ. ಪುನರ್ವಸು ನಕ್ಷತ್ರದವರು ಪುಬ್ಬ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಅತ್ಯುತ್ತಮವಾದ ಹೊಂದಾಣಿಕೆ ಇರುತ್ತದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 27 ಗುಣಗಳು ಬರುತ್ತದೆ. ಅದೇ ರೀತಿ ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಪುಬ್ಬ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 24 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ಈ ಜೋಡಿಯು ಒಬ್ಬರಿಗೊಬ್ಬರು ಅರ್ಪಣಾ ಮನೋಭಾವವನ್ನು ಹೊಂದಿರುತ್ತಾರೆ. ಇಬ್ಬರು ಜೊತೆಯಾಗಿ ಒಂದೇ ವಿಷಯವನ್ನು ಆಯ್ದುಕೊಳ್ಳುವ ಮನೋಭಾವ ಹೊಂದಿರುತ್ತಾರೆ. ಪುನರ್ವಸು ನಕ್ಷತ್ರದ ತಮ್ಮಲ್ಲಿ ಅಡಗಿರುವ ಲೈಂಗಿಕ ಬಯಕೆಗಳನ್ನು ಪುಬ್ಬ ನಕ್ಷತ್ರದವರು ಬಿಟ್ಟರೆ ಬೇರಾರೂ ಅಷ್ಟು ಅರ್ಥ ಮಾಡಿಕೊಳ್ಳುವುದಿಲ್ಲ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀ ಮತ್ತು ಪುರುಷರಿಗೆ ಪುಬ್ಬ ನಕ್ಷತ್ರದವರು ಹೇಳಿ ಮಾಡಿಸಿದ ಜೋಡಿಗಳಾಗಿರುತ್ತಾರೆ. ಮೋ ಟ ಟಿ ಟಿ ಟು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಪುಬ್ಬ ನಕ್ಷತ್ರಕ್ಕೆ ಸೇರುತ್ತದೆ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಪುಬ್ಬ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ಅದೇ ರೀತಿ ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಪುಬ್ಬ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 24 ಗುಣಗಳು ಬರುತ್ತದೆ. ಇದು ಶುಭ ವಿವಾಹವಾಗುತ್ತದೆ. ಪುನರ್ವಸು ನಕ್ಷತ್ರದವರು ಉತ್ತರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಈ ನಕ್ಷತ್ರದವರ ಹೆಸರಿನ ಮೊದಲ ಅಕ್ಷರ ಟೆ, ಟೋ, ಪ, ಪಿ ಎಂಬ ಅಕ್ಷರಗಳಿಂದ ಹೆಸರುಗಳಿರುತ್ತದೆ. ಉತ್ತರ ನಕ್ಷತ್ರದ ಮೊದಲನೆಯ ಪಾದವು ಸಿಂಹ ರಾಶಿಯಲ್ಲಿ ಬಂದರೆ ಉಳಿದ 3 ಪಾದಗಳು ಕನ್ಯಾ ರಾಶಿಯಲ್ಲಿ ಬರುತ್ತದೆ. ಈ ಕಾರಣದಿಂದ ಉತ್ತರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಸಿಡುಕಿನ ಸ್ವಭಾವ ಇರುತ್ತದೆ, ಹಾಗೆ ತಾಳ್ಮೆಯ ಸ್ವಭಾವ ಇರುತ್ತದೆ. ಇವರು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಪುನರ್ವಸು ನಕ್ಷತ್ರದ ಸ್ತ್ರೀ ಮತ್ತು ಪುರುಷರು ಉತ್ತಮ ನಕ್ಷತ್ರದ ಯಾವುದೇ ಪಾದದವರನ್ನು ವಿವಾಹವಾಗುವುದು ಅಶುಭವಾಗಿದೆ. ಪುನರ್ವಸು ನಕ್ಷತ್ರದವರು ಹಸ್ತ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ.
ಪುನರ್ವಸು ನಕ್ಷತ್ರದ ಯಾವುದೇ ಪುರುಷರು ಹಸ್ತ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಅಥವಾ ಪುನರ್ವಸು ನಕ್ಷತ್ರದ ಯಾವುದೇ ಪಾದದ ಸ್ತ್ರೀಯರು ಹಸ್ತ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 18ಕ್ಕಿಂತ ಹೆಚ್ಚು ಬಂದರೂ ಅಥವಾ ಕಡಿಮೆ ಬಂದರೂ ವಿವಾಹದ ಹೊಂದಾಣಿಕೆ ಬರುವುದಿಲ್ಲ. ಪು, ಫೆ, ನ, ಫ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಹಸ್ತ ನಕ್ಷತ್ರಕ್ಕೆ ಸೇರುತ್ತದೆ. ಸಾಲಾವಳಿಯಲ್ಲಿ 2 ನಕ್ಷತ್ರಗಳು ತದ್ವಿರುದ್ಧ. ಹಾಗಾಗಿ ಪ್ರೇಮ ವಿವಾಹ ಅಥವಾ ಅರೇಂಜ್ ಮ್ಯಾರೇಜ್ ಎರಡೂ ಅಶುಭವಾಗಿದೆ. ಪುನರ್ವಸು ನಕ್ಷತ್ರದವರು ಚಿತ್ತ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ತುಂಬಾ ಹೆಚ್ಚು ಗಮನಿಸಬೇಕು. ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಚಿತ್ರ ನಕ್ಷತ್ರವು ಪ್ರಕಾಶಮಾನವಾದ ನಕ್ಷತ್ರಗಳಲ್ಲಿ ಒಂದಾಗಿದೆ. ಇದು 14ನೇ ನಕ್ಷತ್ರವಾಗಿದೆ ಮತ್ತು ಇದನ್ನು ಅವಕಾಶದ ನಕ್ಷತ್ರ ಎಂದು ಕರೆಯಲಾಗುತ್ತದೆ. ವಿಶ್ವಕರ್ಮನು ಈ ನಕ್ಷತ್ರದ ಆಳುವ ದೇವತೆ, ಸೃಷ್ಟಿಯ ಸಾಮರ್ಥ್ಯವನ್ನು ದಯಪಾಲಿಸುತ್ತಾನೆ. ಸೌಂದರ್ಯ, ಕಲೆ ಮತ್ತು ರಚನೆ ಚಿತ್ರ ಅಡಿಯಲ್ಲಿ ಜನಿಸಿದ ಜನರನ್ನು ಆಕರ್ಷಿಸುತ್ತದೆ. ಪುನರ್ವಸು ನಕ್ಷತ್ರದವರು ಚಿತ್ತ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಚಿತ್ತ ನಕ್ಷತ್ರದ 1 ಮತ್ತು 2ನೇ ಪಾದಗಳು ಕನ್ಯಾ ರಾಶಿಯಲ್ಲಿಯೂ ಉಳಿದ 3 ಮತ್ತು 4ನೇ ಪಾದಗಳು ತುಲಾ ರಾಶಿಯಲ್ಲಿಯೂ ಬರುತ್ತದೆ. ಪುನರ್ವಸು ನಕ್ಷತ್ರದ ಪುರುಷರು ಚಿತ್ತ ನಕ್ಷತ್ರದ 1 ಮತ್ತು 2ನೇ ಪಾದಗಳ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 24 ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರದ ಸ್ತ್ರೀಯರು ಚಿತ್ತ ನಕ್ಷತ್ರದ 1 ಮತ್ತು 2ನೇ ಪಾದಗಳ ಪುರುಷರನ್ನು ವಿವಾಹವಾದರೆ ಒಟ್ಟು 27 ಗುಣಗಳು ಬರುತ್ತದೆ. ಪೆ, ಪೊ, ರ, ರ, ರಿ. ರಿ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಚಿತ್ತ ನಕ್ಷತ್ರಕ್ಕೆ ಸೇರುತ್ತದೆ. ಇದು ವಿವಾಹಕ್ಕೆ ಶುಭವಾದರೂ ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀ ಪುರುಷರು ಚಿತ್ತ ನಕ್ಷತ್ರದವರೊಂದಿಗೆ ವಿವಾಹವಾಗುವುದು ಸೂಕ್ತವಲ್ಲ. ಪುನರ್ವಸು ನಕ್ಷತ್ರದವರು ಸ್ವಾತಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಅತ್ಯುತ್ತಮವಾದ ಹೊಂದಾಣಿಕೆ ಇರುತ್ತದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಸ್ವಾತಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 32 ಗುಣಗಳು ಬರುತ್ತದೆ. ಆದರೆ ಇಬ್ಬರಲ್ಲೊಬ್ಬರ ನಕ್ಷತ್ರವು ಮಹಾ ನಕ್ಷತ್ರದ ಕಾರಣ ಹೊಂದಾಣಿಕೆ ಚೆನ್ನಾಗಿರುತ್ತದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಸ್ವಾತಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 33 ಗುಣಗಳು ಬರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ರಾಹು ಅಧಿಪತಿ. ಎಷ್ಟು ಸಮಯವಾದರೂ ಕಾದು ತಮ್ಮ ಕೆಲಸವನ್ನು ಮುಗಿಸಿಕೊಳ್ಳುವಂಥ ಸಂಯಮ, ತಾಳ್ಮೆ ಇರುತ್ತದೆ. ಒಮ್ಮೆ ಬೇಡ ಅಂದುಕೊಂಡಿದ್ದರ ಕಡೆಗೆ ಮತ್ತೆ ತಲೆ ಹಾಕಿಯೂ ಮಲಗದಂಥ ಕಾಠಿಣ್ಯ ಇವರಲ್ಲಿ ಕಾಣಬಹುದು. ತಮ್ಮ ಪ್ರಿಯವಾದ ಮಾತುಗಳ ಮೂಲಕ ಎಲ್ಲ ಸ್ತರ ವರ್ಗದ ಸ್ನೇಹಿತರನ್ನು ಹೊಂದಿರುತ್ತಾರೆ. ಯಜ್ಞ, ಯಾಗ, ದೊಡ್ಡ ದೊಡ್ಡ ದೇವತಾ ಆರಾಧನೆಯಲ್ಲಿ ಇವರು ಭಾಗಿಯಾಗುತ್ತಾರೆ. ಧರ್ಮಕರ್ಮಗಳ ವಿವೇಚನೆ ಇವರಲ್ಲಿ ಹೆಚ್ಚಾಗಿರುತ್ತದೆ. ರು, ರೇ, ರೋ, ರು, ತ, ತ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಸ್ವಾತಿ ನಕ್ಷತ್ರಕ್ಕೆ ಸೇರುತ್ತದೆ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಸ್ವಾತಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 21 ಗುಣಗಳು ಬರುತ್ತದೆ. ಹೊಂದಾಣಿಕೆ ಚೆನ್ನಾಗಿರುತ್ತದೆ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಸ್ವಾತಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 20 ಗುಣಗಳು ಬರುತ್ತದೆ. ಈ 2 ರಾಶಿಗಳ ಸಮ್ಮಿಲನ ಒಂದು ರೀತಿಯ ಭಾವೋದ್ರಿಕ್ತ ಅಂಶವನ್ನು ಬಹಿರಂಗಗೊಳಿಸುತ್ತದೆ. ಒಂದು ರೀತಿಯಲ್ಲಿ ಮಂಚದ ಪ್ರೇಮಿಗಳು ಎನ್ನಬಹುದು. ತಮ್ಮ ಜೀವನದ ಹೆಚ್ಚು ಸಮಯವನ್ನು ಮಂಚದ ಮೇಲೆಯೇ ಕಳೆಯುತ್ತಾರೆ. ಪುನರ್ವಸು ನಕ್ಷತ್ರದವರು ವಿಶಾಖ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ವಿಶಾಖ ನಕ್ಷತ್ರಕ್ಕೆ ಅಗ್ನಿದೇವನು ದೇವತೆಯಾಗುತ್ತಾನೆ. ಇದು ಗುರುವಿನ ನಕ್ಷತ್ರ. ಇದರ ದಶಾಕಾಲವು 16 ವರ್ಷಗಳು. ಅಗ್ನಿದೇವತೆಯಾದ ಕಾರಣ ಈ ನಕ್ಷತ್ರದಲ್ಲಿ ಮಗು ಜನಿಸಿದಲ್ಲಿ ದೋಷವಿರುತ್ತದೆ.
ವಿಶಾಖ ನಕ್ಷತ್ರದ 1, 2 ಮತ್ತು 3ನೇ ಪಾದಗಳು ತುಲಾ ರಾಶಿಯಲ್ಲಿ ಬರುತ್ತದೆ. ತುಲಾ ರಾಶಿಯ ಅಧಿಪತಿ ಶುಕ್ರ. ಆದ್ದರಿಂದ ಮಗು ವಿಶಾಖ ನಕ್ಷತ್ರದ 1, 2 ಅಥವಾ 3ನೇ ಪಾದದಲ್ಲಿ ಜನಿಸಿದಲ್ಲಿ ಹೆತ್ತವರು ಅವರೇ ಕಾಳು ಮತ್ತು ಬಿಳಿ ಬಟ್ಟೆಯನ್ನು ದಾನ ನೀಡಬೇಕು. ವಿಶಾಖ ನಕ್ಷತ್ರದ 4ನೇ ಪಾದವು ವೃಶ್ಚಿಕ ರಾಶಿಯಲ್ಲಿ ಬರುತ್ತದೆ. ವೃಶ್ಚಿಕ ರಾಶಿ ಅಧಿಪತಿ ಕುಜ. ಆದ್ದರಿಂದ ಮಗುವು ವಿಶಾಖ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದರೆ ತೊಗರಿ ಬೇಳೆ ಮತ್ತು ಕೆಂಪು ಬಟ್ಟೆಯನ್ನು ದಾನ ನೀಡಬೇಕು. ಇದರಿಂದ ನಕ್ಷತ್ರ ದೋಷ ನಿವಾರಣೆಯಾಗುತ್ತದೆ. ಟಿ ಟಿ ಟು ಟೆ ತು ಟೆ ಟು ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ವಿಶಾಖ ನಕ್ಷತ್ರಕ್ಕೆ ಸೇರುತ್ತದೆ. ಈ ನಕ್ಷತ್ರದ ಹೊಂದಾಣಿಕೆ ಆಗದ ಕಾರಣ ಜಾತಕ ನೋಡುವುದು ವ್ಯರ್ಥ. ಒಂದು ವೇಳೆ ಪ್ರೀತಿ ಪ್ರೇಮ ಎಂದು ಹಠಕ್ಕೆ ವಿವಾಹವಾದರೆ ಆ ದೇವರೇ ಗತಿ. ಪುನರ್ವಸು ನಕ್ಷತ್ರದವರು ಅನುರಾಧ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಅತ್ಯುತ್ತಮವಾದ ಹೊಂದಾಣಿಕೆ ಇರುತ್ತದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಅನುರಾಧ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 20 ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಅನುರಾಧ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 28 ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಅನುರಾಧ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 33 ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಅನುರಾಧ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 34 ಗುಣಗಳು ಬರುತ್ತದೆ. 2 ನಕ್ಷತ್ರದವರು ಒಂದೇ ರೀತಿಯ ಸಂಪ್ರದಾಯಗಳು ಮತ್ತು ಮೌಲ್ಯ ವ್ಯವಸ್ಥೆಗಳನ್ನು ಹೊಂದಿರುತ್ತಾರೆ. ಪುನರ್ವಸು ಮತ್ತು ಅನುರಾಧ ನಕ್ಷತ್ರದವರು ವಿವಾಹವಾದರೆ ತಮ್ಮ ಹೆಚ್ಚಿನ ಲೈಂಗಿಕ ಆಸಕ್ತಿಗೆ ಸಮಾನರಾಗಿರುತ್ತಾರೆ. ಇದು ಅವರ ಸಾಹಸಮಯ ಮತ್ತು ಅನ್ಯೋನ್ಯತೆಯ ಅಗತ್ಯದಿಂದ ಉತ್ತೇಜಿಸಲ್ಪಟ್ಟಿದೆ. ಇಬ್ಬರು ತಮ್ಮ ಸಂಗಾತಿಗಳ ವಿಚಾರದಲ್ಲಿ ಹೆಚ್ಚು ಆಯ್ಕೆ ಮಾಡುತ್ತಾರೆ ಮತ್ತು ಈ ವಿಚಾರದಲ್ಲಿ ಉನ್ನತ ಗುಣಮಟ್ಟವನ್ನು ಹೊಂದಿದ್ದಾರೆ. ಒಂದು ವೇಳೆ ಅನುರಾಧ ನಕ್ಷತ್ರದ ಸ್ತ್ರೀ ಅಥವಾ ಪುರುಷರು ದೊರೆತರೆ ಹಣ, ಕಾಸು, ಉಪಚಾರ ಯಾವುದನ್ನೂ ಗಮನಿಸದೆ ತಕ್ಷಣ ಮದುವೆಯಾಗಿ. ಈ ನಕ್ಷತ್ರದಲ್ಲಿ ಜನಿಸಿದವರು ಸತ್ಯವನ್ನು ಹೇಳುವ ಗುಣವನ್ನು ಹೊಂದಿರುತ್ತಾರೆ. ವಿಚಾರಗಳು ಸಹ ನಿಷ್ಪಕ್ಷಪಾತವಾಗಿರುತ್ತವೆ. ಕರ್ತವ್ಯಗಳ ಬಗ್ಗೆ ಹೆಚ್ಚಿನ ಅರಿವು ಇವರಿಗಿರುತ್ತದೆ. ಹಾಗಾಗಿ ಕರ್ತವ್ಯಗಳನ್ನು ನಿರ್ವಹಿಸಲು ಸದಾ ಸನ್ನದ್ಧರಾಗಿರುವುದಲ್ಲದೆ ಜವಾಬ್ದಾರಿಗಳನ್ನು ಪರಿಪೂರ್ಣವಾಗಿ ನಿರ್ವಹಿಸುವ ಚತುರತೆಯನ್ನು ಇವರು ಹೊಂದಿರುತ್ತಾರೆ. ಸಾಮಾನ್ಯವಾಗಿ ಈ ನಕ್ಷತ್ರದಲ್ಲಿ ಜನಿಸಿದವರು ಮಧ್ಯಮ ಎತ್ತರವನ್ನು ಹೊಂದಿರುತ್ತಾರೆ. ವಿಜ್ಞಾನ, ಜ್ಯೋತಿಷ್ಯ, ತಂತ್ರಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವರಿಗೆ ಹೆಚ್ಚಿನ ಆಸಕ್ತಿ ಇರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಪ್ರಾಮಾಣಿಕರಾಗಿರುತ್ತಾರೆ. ಅಷ್ಟೇ ಅಲ್ಲದೆ ಸಂಗಾತಿಯೂ ಸಹ ಪ್ರಾಮಾಣಿಕರಾಗಿರಬೇಕೆಂದು ಇವರು ಬಯಸುತ್ತಾರೆ. ಸತತ ಪರಿಶ್ರಮದಿಂದ ಯಶಸ್ಸನ್ನು ಗಳಿಸುತ್ತಾರೆ. ಪುನರ್ವಸು ನಕ್ಷತ್ರದವರು ಜ್ಯೇಷ್ಠ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕಷ್ಟದ ಹೊಂದಾಣಿಕೆ ಇರುತ್ತದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಜ್ಯೇಷ್ಠ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 8 ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಜ್ಯೇಷ್ಠ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 13 ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಜ್ಯೇಷ್ಠ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 22 ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಜ್ಯೇಷ್ಠ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ಇದು ಸಾಧಾರಣವಾಗಿರುತ್ತದೆ. ಪುನರ್ವಸು ನಕ್ಷತ್ರದವರು ಮೂಲ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕಷ್ಟದ ಹೊಂದಾಣಿಕೆ ಇರುತ್ತದೆ. ಎ ಯು ಬ ಬಿ ಯೋ ವಿ ಭ ಭ ವಿ
ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಮೂಲ ನಕ್ಷತ್ರಕ್ಕೆ ಸೇರುತ್ತದೆ. ಪುನರ್ವಸು ನಕ್ಷತ್ರದ ಪುರುಷರು ಅಥವಾ ಸ್ತ್ರೀಯರು ಮೂಲ ನಕ್ಷತ್ರದ ಸ್ತ್ರೀ ಪುರುಷರನ್ನು ವಿವಾಹವಾದರೆ ಅತ್ಯಂತ ಕಷ್ಟದ ಜೀವನವನ್ನು ನಡೆಸುತ್ತಾರೆ. ಕೇವಲ 10ಕ್ಕಿಂತ ಕಡಿಮೆ ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರದವರು ಪೂರ್ವಾಷಾಢ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಪೂರ್ವಾಷಾಢ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 18 ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಪೂರ್ವಾಷಾಢ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 13 ಗುಣಗಳು ಬರುತ್ತದೆ. ಈ ನಕ್ಷತ್ರದವರನ್ನು ವಿವಾಹವಾದರೆ ಅತ್ಯಂತ ಕೆಟ್ಟ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಅಲ್ಲದೆ ತಿಳಿಯದೆ ಪ್ರೇಮ ವಿವಾಹವಾದರೆ ಇಬ್ಬರಲ್ಲೊಬ್ಬರಿಗೆ ಮೃತ್ಯು ಒದಗುತ್ತದೆ ಅಥವಾ ವಿಚ್ಛೇದನವಾಗುತ್ತದೆ. ಇದು ಪರಸ್ಪರ ಗಂಡ ಹೆಂಡತಿ ನಡುವೆ ಬರುವ ಸಮಸ್ಯೆಯಿಂದ ಉಂಟಾಗುವ ಕಂಟಕವಾಗುತ್ತದೆ. ಸ್ತ್ರೀ ಮತ್ತು ಪುರುಷರಿಗೆ ವಿಭಿನ್ನ ಗುಣಗಳು ಬರುತ್ತದೆ. ಆದರೆ ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಪೂರ್ವಾಷಾಢ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 32 ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಪೂರ್ವಾಷಾಢ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 26 ಗುಣಗಳು ಬರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಸತ್ಯವನ್ನು ಹೇಳುವ ಗುಣವನ್ನು ಹೊಂದಿರುತ್ತಾರೆ. ವಿಚಾರಗಳು ಸಹ ನಿಷ್ಪಕ್ಷಪಾತವಾಗಿರುತ್ತವೆ. ಕರ್ತವ್ಯಗಳ ಬಗ್ಗೆ ಹೆಚ್ಚಿನ ಅರಿವು ಇವರಿಗಿರುತ್ತದೆ. ಹಾಗಾಗಿ ಕರ್ತವ್ಯಗಳನ್ನು ನಿರ್ವಹಿಸಲು ಸದಾ ಸನ್ನದ್ಧರಾಗಿರುವುದಲ್ಲದೆ ಜವಾಬ್ದಾರಿಗಳನ್ನು ಪರಿಪೂರ್ಣವಾಗಿ ನಿರ್ವಹಿಸುವ ಚತುರತೆಯನ್ನು ಇವರು ಹೊಂದಿರುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಸುಂದರರು, ನೀತಿವಂತರು, ವಿದ್ಯಾವಂತರು, ಮರ್ಯಾದೆ ಮಹಾಪುರುಷರಾಗುವರು. ಯಾವುದಾದರೂ ಒಂದು ರಂಗದಲ್ಲಿ ಹೆಸರು ಗಳಿಸುವರು. ಸ್ತ್ರೀಯಾದರೆ ಜನರ ಆಕರ್ಷಣೆಗೆ ಪ್ರಧಾನವಾದ ಮೂಗು, ಹಣೆ ಮತ್ತು ಕಣ್ಣು ಉಳ್ಳವಳು, ಅತಿ ಸ್ಫುರದ್ರೂಪಿಯು, ಕೀರ್ತಿವಂತಳು, ಪ್ರತಿಷ್ಠಿತಳು, ಎಲ್ಲರಿಗೂ ಪ್ರಿಯವಾಗತಕ್ಕವಳು ಆಗುವಳು. ಬು, ಡ, ಭೂ, ಫ, ಧ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಪೂರ್ವಾಷಾಢ ನಕ್ಷತ್ರಕ್ಕೆ ಸೇರುತ್ತದೆ. ಪುನರ್ವಸು ನಕ್ಷತ್ರದವರು ಉತ್ತರಾಷಾಢ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಈ ನಕ್ಷತ್ರದ ಅಧಿಪತಿ ಸೂರ್ಯ. ಈ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದ ಜನರು ಧನು ರಾಶಿಯನ್ನು ತಮ್ಮ ರಾಶಿಯಾಗಿ ಹೊಂದಿದ್ದಾರೆ. ಅವರ ಅಧಿಪತಿ ಗುರುಗ್ರಹ. ಉಳಿದ 3 ಹಂತಗಳಲ್ಲಿ ಜನಿಸಿದ ಜನರು ಮಕರ ರಾಶಿಯನ್ನು ತಮ್ಮ ರಾಶಿಯಾಗಿ ಹೊಂದಿರುತ್ತಾರೆ. ಅವರ ಅಧಿಪತಿ ಶನಿ. ಹೀಗಾಗಿ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ತಮ್ಮ ಜೀವನದುದ್ದಕ್ಕೂ ಸೂರ್ಯ, ಗುರು ಮತ್ತು ಶನಿಯಿಂದ ಪ್ರಭಾವಿತರಾಗುತ್ತಾರೆ. ಈ ನಕ್ಷತ್ರವನ್ನು ಸಂಕೇತಿಸುವ ಮರವು ಹಲಸಿನ ಮರವಾಗಿದೆ. ಬಿ, ಬೊ, ಜ, ಜಿ, ಭ, ಭೆ, ಘೋ, ಜ, ಜಿ ಈ ಅಕ್ಷರಗಳು ಉತ್ತರಾಷಾಢ ನಕ್ಷತ್ರಕ್ಕೆ ಬರುತ್ತದೆ. ಸಾಲಾವಳಿಯಲ್ಲಿ 2 ನಕ್ಷತ್ರಗಳು ತದ್ವಿರುದ್ಧ. ಹಾಗಾಗಿ ಪ್ರೇಮ ವಿವಾಹ ಅಥವಾ ಅರೇಂಜ್ ಮ್ಯಾರೇಜ್ ಎರಡೂ ಅಶುಭವಾಗಿದೆ. ಆದರೆ ಪುನರ್ವಸು ನಕ್ಷತ್ರದ ಸ್ತ್ರೀ ಅಥವಾ ಪುರುಷರು ಉತ್ತರಾಷಾಢ ನಕ್ಷತ್ರದವರೊಂದಿಗೆ ವಿವಾಹವಾಗಬಾರದು. ನವಾಂಶ ಹೊಂದಾಣಿಗೆ ಬರುವುದಿಲ್ಲ. ಪುನರ್ವಸು ನಕ್ಷತ್ರದವರು ಶ್ರವಣ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಶ್ರವಣ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 31 ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಶ್ರವಣ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 27 ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಶ್ರವಣ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 20 ಗುಣಗಳು ಬರುತ್ತದೆ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಶ್ರವಣ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ
ಒಟ್ಟು 16 ಗುಣಗಳು ಬರುತ್ತದೆ. ಇದೊಂದು ಹೊರತುಪಡಿಸಿ ಬೇರೆಲ್ಲ ಪಾದಗಳು ಶುಭ. 2 ನಕ್ಷತ್ರದವರು ಒಂದೇ ರೀತಿಯ ಸಂಪ್ರದಾಯಗಳು ಮತ್ತು ಮೌಲ್ಯ ವ್ಯವಸ್ಥೆಗಳನ್ನು ಹೊಂದಿರುತ್ತಾರೆ. ಶ್ರವಣ ನಕ್ಷತ್ರದ ಜು, ಜೆ, ಜೋ, ಕಿ, ಸೋ, ಖು, ಖೆ, ಖೋ ಅಕ್ಷರಗಳ ಹೆಸರುಗಳು. ಈ ಹೆಸರಿನ ವಿವಾಹ ಶುಭವಾಗಿರುತ್ತದೆ. ಪುನರ್ವಸು ನಕ್ಷತ್ರದವರು ಧನಿಷ್ಠ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ತುಂಬಾ ಹೆಚ್ಚು ಗಮನಿಸಬೇಕು. ಗೆ, ಗೋ, ಸ, ಸಿ ಅಕ್ಷರದಿಂದ ಹೆಸರುಗಳು ಪ್ರಾರಂಭವಾಗುತ್ತಿದ್ದರೆ ಜನ್ಮ ನಕ್ಷತ್ರ ಧನಿಷ್ಠ ನಕ್ಷತ್ರ ಆಗಿರುತ್ತದೆ. ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದಗಳು ಮಕರ ರಾಶಿಯಲ್ಲಿ ಬಂದರೆ 3, 4ನೇ ಪಾದಗಳು ಕುಂಭ ರಾಶಿಯಲ್ಲಿ ಬರುತ್ತದೆ. ಈ ಕಾರಣದಿಂದ ಮಕರ ಮತ್ತು ಕುಂಭ ರಾಶಿಯ ಒಟ್ಟಾರೆ ಗುಣಧರ್ಮಗಳು ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ದೊರೆಯುತ್ತದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 22 ಗುಣಗಳು ಬರುತ್ತದೆ. ಅದೇ ರೀತಿ ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 26 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ಈ ವಿವಾಹವು ಉತ್ತಮವಾಗಿರುತ್ತದೆ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ಪುರುಷರು ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 14 ಗುಣಗಳು ಬರುತ್ತದೆ. ವಿವಾಹವು ನಿಷೇಧ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 15 ಗುಣಗಳು ಬರುತ್ತದೆ. ವಿವಾಹವು ಅಶುಭ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 14 ಗುಣಗಳು ಬರುತ್ತದೆ. ಅದೇ ರೀತಿ ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 15 ಗುಣಗಳು ಬರುತ್ತದೆ. ಇದು ಅಶುಭ ವಿವಾಹವಾಗುತ್ತದೆ. ಈ ನಕ್ಷತ್ರದವರನ್ನು ವಿವಾಹವಾದರೆ ಅತ್ಯಂತ ಕೆಟ್ಟ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಅಲ್ಲದೆ ತಿಳಿಯದೆ ಪ್ರೇಮ ವಿವಾಹವಾದರೆ ಇಬ್ಬರಲ್ಲೊಬ್ಬರಿಗೆ ಮೃತ್ಯು ಒದಗುತ್ತದೆ ಅಥವಾ ವಿಚ್ಛೇದನವಾಗುತ್ತದೆ. ಇದು ಪರಸ್ಪರ ಗಂಡ ಹೆಂಡತಿ ನಡುವೆ ಬರುವ ಸಮಸ್ಯೆಯಿಂದ ಉಂಟಾಗುವ ಕಂಟಕವಾಗುತ್ತದೆ. ಪುನರ್ವಸು ನಕ್ಷತ್ರದವರು ಶತಾಭಿಷ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಹೆಚ್ಚು ಗಮನಿಸಬೇಕು. ಹೋ, ಸ, ಸಿ, ಸು, ಸು, ನೋ ಗೌ ಅಕ್ಷರಗಳ ಹೆಸರುಗಳು ಪ್ರಾರಂಭವಾಗುತ್ತಿದ್ದರೆ ಜನ್ಮ ನಕ್ಷತ್ರ ಶತಾಭಿಷ ನಕ್ಷತ್ರ ಆಗಿರುತ್ತದೆ. ಶತಾಭಿಷ ನಕ್ಷತ್ರ ಕುಂಭ ರಾಶಿಯ ಒಟ್ಟಾರೆ ಗುಣಧರ್ಮಗಳು ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ದೊರೆಯುತ್ತದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಶತಾಭಿಷ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 13 ಗುಣಗಳು ಬರುತ್ತದೆ. ಅದೇ ರೀತಿ ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಶತಾಭಿಷ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 11 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ವಿವಾಹವು ಅಶುಭವಾಗಿರುತ್ತದೆ. ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಶತಾಭಿಷ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 8 ಗುಣಗಳು ಬರುತ್ತದೆ. ವಿವಾಹವು ಅಶುಭ. ಪುನರ್ವಸು ನಕ್ಷತ್ರದವರು ಪೂರ್ವ ಭಾದ್ರಪದ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಹೆಚ್ಚು ಗಮನಿಸಬೇಕು. ಸೆ, ಸೋ, ಧ, ಗಿ, ಡಿ, ಡ, ಡ, ಡಿ ಅಕ್ಷರಗಳ ಹೆಸರುಗಳು ಪ್ರಾರಂಭವಾಗುತ್ತಿದ್ದರೆ ಜನ್ಮ ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರ ಆಗಿರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭ ರಾಶಿ ಮತ್ತು ಮೀನ ರಾಶಿಯ ಒಟ್ಟಾರೆ ಗುಣಧರ್ಮಗಳು ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ದೊರೆಯುತ್ತದೆ.
ಮೃಗಶಿರ ನಕ್ಷತ್ರ ಜನರಿಗೆ ನವಾಂಶ ಹೊಂದಾಣಿಕೆ ಪ್ರಕಾರ ಈ ನಕ್ಷತ್ರವು ವಿವಾಹಕ್ಕೆ ಸಾಧಾರಣ ಶುಭವಾಗಿದೆ. ಪುನರ್ವಸು ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀ ಪುರುಷರಿಗೆ ಪೂರ್ವಭಾದ್ರ ನಕ್ಷತ್ರ ಕುಂಭ ರಾಶಿಯೊಡನೆ ಸಾಧಾರಣ ಹೊಂದಾಣಿಕೆಯಾದರೆ, ಮೀನ ರಾಶಿಯ ಅಧಿಪತ್ಯಕ್ಕೆ ಒಳಪಡುವ ಪೂರ್ವಭಾದ್ರ ನಕ್ಷತ್ರ ಕಡಿಮೆ ಗುಣ ಬರುವ ಕಾರಣ ವಿವಾಹ ಅಶುಭವಾಗಿದೆ. ಅಲ್ಲದೆ ನವಾಂಶ ಹೊಂದಿನಿಕೆಯು ತದ್ವಿರುದ್ಧ. ಪುನರ್ವಸು ನಕ್ಷತ್ರದವರು ಉತ್ತರ ಭಾದ್ರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಪುನರ್ವಸು ನಕ್ಷತ್ರದ ಯಾವುದೇ ಪಾದದ ಪುರುಷರು ಉತ್ತರ ಭಾದ್ರ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 18 ಗುಣಗಳು ಬರುತ್ತದೆ. ವಿವಾಹವು ಸಾಧಾರಣ ಶುಭ. ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದ ಜನರು ಬಹಳ ಬಲವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಅವರು ಉತ್ತಮ ಭಾಷಣಕಾರರಾಗಿರುತ್ತಾರೆ. ಇದರಿಂದಾಗಿ ಅವರಿಗೆ ಅನೇಕ ಸ್ನೇಹಿತರು ಮತ್ತು ಉತ್ತಮ ಪ್ರೀತಿಪಾತ್ರರಿರುತ್ತಾರೆ. ಈ ಸ್ವಭಾವದಿಂದಾಗಿ ಅವರಿಗೆ ಸಮಾಜದಲ್ಲಿ ಸಾಕಷ್ಟು ಗೌರವ ಸಿಗುತ್ತದೆ. ಅವರು ಎಂದಿಗೂ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಹಿಂದೆ ಸರಿಯುವುದಿಲ್ಲ. ನಂತರ ಅವರ ಅದೃಷ್ಟವು ಅವರ ಕಠಿಣ ಪರಿಶ್ರಮದೊಂದಿಗೆ ಇರುತ್ತದೆ. ಡು, ಧ, ಜ್ಞ, ಡ, ಜಿ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಉತ್ತರ ಭಾದ್ರ ನಕ್ಷತ್ರಕ್ಕೆ ಸೇರುತ್ತದೆ. ಪುನರ್ವಸು ನಕ್ಷತ್ರದವರು ರೇವತಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ಈ 2 ನಕ್ಷತ್ರಗಳ ವಿವಾಹ ಶುಭವಲ್ಲ. ಪುನರ್ವಸು ನಕ್ಷತ್ರದ ಸ್ತ್ರೀಯರು ರೇವತಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 18ಕ್ಕಿಂತ ಹೆಚ್ಚೇ ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರ 1, 2, 3ನೇ ಚರಣದಲ್ಲಿ ಜನಿಸಿದ ಗಂಡು ಅಥವಾ ಹೆಣ್ಣು ಮಗುವಾದರೆ ಯಾವುದೇ ದೋಷ ಪರಿಹಾರ ಪೂಜೆ ಅಗತ್ಯವಿಲ್ಲ. 4ನೇ ಚರಣದಲ್ಲಿ ಗಂಡು ಮಗು ಜನಿಸಿದರೆ 17 ದಿನ ಬುದ್ಧ ಗ್ರಹ ಪೂರ್ಣ ಕುಂಭ ಜಪಂ ತಂದೆಗೆ 3 ತಿಂಗಳ ಮೊದಲು ಬೇಕು ಮತ್ತು ಹೆಣ್ಣು ಮಗುವಾದರೆ ಅದೇ ಶಾಂತಿ ತಾಯಿಗೆ ಮಾಡಬೇಕು. ಹಾಗಾಗಿ ಪರೀಕ್ಷಿಸಿ. ದೇ, ದೋ, ಚ, ಚ, ಚಿ, ಚಿ ಅಕ್ಷರಗಳ ಹೆಸರು ರೇವತಿ ನಕ್ಷತ್ರದ ಅಡಿಯಲ್ಲಿ ಬರುತ್ತದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.